ಮಳವಳ್ಳಿ ತಾಲೂಕಿನಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಳವಳ್ಳಿ ಪಟ್ಟಣದಲ್ಲಿ ನ್ಯಾಯಾಧೀಶರಾದ ಎಂ ಮಹೇಂದ್ರರವರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಚಾಲನೆ. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಶಾಲಾ ಕಾಲೇಜುಗಳಲ್ಲಿ ಯೋಗ ತರಬೇತಿ ಸಂದೇಶ. ಮಳವಳ್ಳಿ ತಾಲೂಕಿನಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ನ್ಯಾಯಾಲಯದಲ್ಲಿ ಅರ್ಥಪೂರ್ಣವಾಗಿ ಭಾನುವಾರ ಆಚರಿಸಲಾಯಿತು. ಪಟ್ಟಣದ ಸರ್ಕಾರಿ ಕ್ರೀಡಾಂಗಣದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಮಹೇಂದ್ರ ಅವರು ಚಾಲನೆ ನೀಡಿ ಯೋಗದ ಮಹತ್ವ ಕುರಿತು ಮಾತನಾಡಿದರು. ಯೋಗ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಎಂಎನ್ ಮಹೇಶ್ ಕುಮಾರ್ ಅವರು ಮಾತನಾಡಿ ಯೋಗದ ಬಗ್ಗೆ ಜಾಗೃತಿ ಮೂಡಿಸಿದರು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ 16 ಕಡೆ ಪ್ರತಿದಿನ ಉಚಿತ ಯೋಗ ತರಬೇತಿ ನೀಡಲಾಗುತ್ತಿದೆ. ಇದಲ್ಲದೆ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ಯೋಗದ ತರಬೇತಿ ನೀಡಲಾಗುತ್ತಿದೆ. ಇದರ ಪ್ರಮುಖ ಉದ್ದೇಶ ಮಾನವ ಸಮಾಜ ಆರೋಗ್ಯವಂತವಾಗಿರಬೇಕು. ಯೋಗದಿಂದ ಜೀವನದಲ್ಲಿ ಆರೋಗ್ಯ, ಭಾಗ್ಯ, ನೆಮ್ಮದಿ ಸಿಗಲಿದೆ. ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕಂಕಣಬದ್ಧವಾಗಿ ಕೆಲಸ ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ನಾಜಿಯಾ ಕೌಸರ್, ಅಪರ ಸಿವಿಲ್ ನ್ಯಾಯಾಧೀಶೆ ಅಶ್ವಿನಿ, ಅಪರ ಸರ್ಕಾರಿ ವಕೀಲರಾದ ಎಂ ಎಸ್ ಶ್ರೀಕಂಠಸ್ವಾಮಿ, ವಕೀಲರ ಸಂಘದ ಕಾರ್ಯದರ್ಶಿ ಎಂ ನಟೇಶ್, ವಕೀಲರ ಸಂಘದ ಪದಾಧಿಕಾರಿಗಳು, ನ್ಯಾಯಾಲಯದ ಸಿಬ್ಬಂದಿಗಳು, ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿದ್ಯಾವಿಕಾಸ್, ರೋಟರಿ ಶಾಲೆಯ ಮಕ್ಕಳು ಸೇರಿದಂತೆ 100 ಸಾರ್ವಜನಿಕರು ಯೋಗ ತರಬೇತಿ ಪಡೆದರು. ವಿಶೇಷ ವರದಿ ಮಾಗದು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಗೊತ್ತು, ನಾವೆಲ್ಲ ಒತ್ತಡದ ಜೀವನದಲ್ಲಿ ಒಂದು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಈ ಒತ್ತಡದ ಜೀವನವನ್ನು ಹೋಗಲಾಡಿಸಬೇಕಾದ್ರೆ ಈ ಒಂದು ಯೋಗ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರ್ತದೆ. ಅದೇ ರೀತಿ ತಾವೆಲ್ಲ ನೋಡಿರ್ತೀರ, ನ್ಯೂಸ್ಗಳಲ್ಲಿ ನೋಡಿರ್ತೀರ, ಪ್ರತಿದಿನ ಅನಾರೋಗ್ಯದಿಂದ ತುಂಬ ಜನ ಸಾಯ್ತಾ ಇದ್ದಾರೆ. ಯಾವುದರಿಂದ ಅಂದರೆ ಅನಾರೋಗ್ಯದಿಂದ. ಈ ಅನಾರೋಗ್ಯವನ್ನು ಹೋಗಲಾಡಿಸ್ಬೇಕಾದ್ರೆ ಮತ್ತು ಅದೇ ರೀತಿ ಈ ಮಳವಳ್ಳಿ ತಾಲೂಕು ಎಲ್ಲ ತಾಲೂಕುಗಳಲ್ಲಿ ನೋಡೋದಾದರೆ ಈ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. ಅಂದರೆ ಕೊಲೆ ಸುಲಿಗೆಗಳು ಅವೆಲ್ಲ ಜಾಸ್ತಿ ಆಗಿದೆ, ಕಳ್ಳತನ ಎಲ್ಲವೂ ಜಾಸ್ತಿ ಆಗಿದೆ. ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅಂದರೆ ಆ ಥರದವ್ರಿಗೆ ಯಾರು ಕ್ರೈಮ್ ಕಡೆ ಹೋಗ್ತಾ ಇದ್ದಾರೆ ಅವ್ರಿಗೆ ಯೋಗದ ಬಗ್ಗೆ ಒಂದು ತರಬೇತಿಯನ್ನು ನೀಡಿದ್ರೆ ಆ ಒಂದು ಕ್ರೈಮ್ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು, ಅವರ ಮನಸ್ಸನ್ನು ಬದಲಾವಣೆ ಮಾಡ್ಬೋದು. ಅಷ್ಟು ಯೋಗದ ಒಂದು ಅಷ್ಟು ಮಹತ್ವ ಅಷ್ಟು ಇದೆ. ಅದೇ ರೀತಿ ಯಾಕೆಂತಂದ್ರೆ ನಾವು ತಿಂತಾ ಇರುವಂತಹ ಆಹಾರ ವಿಷದಿಂದ ಕೂಡಿದೆ, ಪರಿಸರ ಹಾಳು ಮಾಡ್ತಾ ಇದ್ದೀವಿ. ನಾವು ಪರಿಸರವನ್ನು ಉಳಿಸ್ಬೇಕು, ಒಳ್ಳೆ ಆಹಾರ ಕೊಡಬೇಕು. ನಾವು ಪ್ರತಿಜ್ಞೆ ಮಾಡೋಣ, ಯೋಗಾಸನ ಜೊತೆಗೆ ವಿಷಮುಕ್ತ ಭೂಮಿ, ವಿಷಮುಕ್ತ ಆಹಾರ, ಒಳ್ಳೆ ಉತ್ತಮವಾದ ಪರಿಸರ ಉಳಿಸ್ತೀವಿ. ಕಾಡು ಕೃಷಿ ಬೆಳೆಸಬೇಕು, ಇದಕ್ಕೆ ಹೆಚ್ಚು ಉತ್ತೇಜನ ಕೊಡಬೇಕು. ನಾವೆಲ್ಲ ಕೂತ್ಕೊಂಡು ಹವಾಮಾನ ಬೇಸಿಗೆಯಲ್ಲಿ ಬಂದಾಗ ಅಯ್ಯೋ ಏನ್ ಸೆಕೆ, ಆದ್ರೆ ನಾವು ಅದಕ್ಕೆ ಕಾರಣಕರ್ತರು ನಾವೇ ಆಗಿರ್ತೀವಿ. ಆ ಪಾಪದ ಕೆಲಸ ನಾವೇ ಮಾಡ್ತಾ ಇರ್ತೀವಿ. ಬಹುಶಃ ನಮ್ಮ ನ್ಯಾಯಾಧೀಶರಿಂದ ನಾನು ಒಂದು ಮನವಿ ಮಾಡ್ಕೊಳ್ತೀವಿ. ಯಾಕೆಂದ್ರೆ ಈ ದೇಶದಲ್ಲಿ ಪ್ರಾಮಾಣಿಕವಾಗಿ ಕೆಸರಿನಲ್ಲಿ ಕಮಲ ಇದ್ದಾಗೆ ನ್ಯಾಯಾಂಗ ಇಲಾಖೆ ಇರೋದ್ರಿಂದ ನಾನು ತಪ್ಪೋ ಸರಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ಒಂದು ಮರ ಕಡಿಬೇಕಾದ್ರೆ 6 ಮರನ ಸಸಿಗಳನ್ನ ನೆಡಬೇಕು. ಈ ಒಂದು ಕಾನೂನು ತರುವ ವಿಚಾರದಲ್ಲಿ ಏನಾದ್ರೂ ನಾವು ಕ್ರಮ ವಹಿಸಿದ್ರೆ ಮುಂದಿನ ದಿನಗಳಲ್ಲಿ ವಾತಾವರಣನ ನಾವು ತಿಳಿಗೊಳಿಸಬಹುದು. ಇಲ್ಲ ಅಂದ್ರೆ ವಾತಾವರಣನ ನಾವು ಹದಗೆಡಿಸೋದ್ರಲ್ಲಿ ನಾವೇ ಮುಂದಿರ್ತೀವಿ. ಆ ಪಾಪದ ಕೆಲಸಕ್ಕೆ ನಾವು ಹೊಣೆ ಆಗೋದು ಬೇಡ. ಈ ಕೆಲಸನ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಬರೀ ಯೋಗಾಸನನೇ ಮಾಡ್ತಾ ಇಲ್ಲ, ರಕ್ತದಾನ ಶಿಬಿರ ಅದ್ದೂರಿಯಾಗಿ ನಡೀತಾ ಇದೆ. ನಿಮ್ಗೆ ಗೊತ್ತಿರುವ ಹಾಗೆ ರಾಷ್ಟ್ರೀಯ ದಾಖಲೆ ನಿರ್ಮಿಸೋಣ ಅಂತ ಆಗಸ್ಟ್ 15ರಂದು ನಾವು ಸತತ 36 ಗಂಟೆಗಳ ಕಾಲ 2036 2026 ಗುರಿ ದಾಟಬೇಕು ಅಂತ ಗುರಿ ಇಟ್ಕೊಂಡು ನಿರಂತರ ಈಗಾಗಲೇ 3 ತಿಂಗಳಿಂದ ಹೋರಾಟ ಮಾಡ್ತಾ ಇದೀವಿ. ಈ ಒಂದು ಕಾರ್ಯದಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಅದರಲ್ಲಿ ನೇರ, ದಿಟ್ಟ, ನಿರಂತರ ಸುದ್ದಿಗಳಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.